ಮೆಟ್ರೋ ಹಳದಿ ಮಾರ್ಗಕ್ಕಾಗಿ ಕಾದು ಕಾದು ಸುಸ್ತಾಗಿದ್ದಂತಹ ಜನರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಆಗಸ್ಟ್ 10ನೇ ತಾರೀಕು ಇದು ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆಯಾಗಲಿದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಗೆ ಕೊನೆಗೂ ಮೆಟ್ರೋ. ಆಗಸ್ಟ್ 10ಕ್ಕೆ ಯೆಲ್ಲೋ ಮೆಟ್ರೋ ಉದ್ಘಾಟನೆ. 25 ನಿಮಿಷಕ್ಕೊಂದು ರೈಲು ಸಂಚಾರ. ಹೌದು, ಕಳೆದ 2 ವರ್ಷಗಳಿಂದ ಕಾಯ್ತಾ ಇದ್ದ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಕೊನೆಗೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. ಆಗಸ್ಟ್ 10ರಂದು ನಮ್ಮ ಮೆಟ್ರೋ ಹಳದಿ ಮಾರ್ಗ ಸಾರ್ವಜನಿಕರ ಸಂಚಾರಕ್ಕೆ ಲಭ್ಯವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆಗಸ್ಟ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ ಅಂಥೇಳಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಅಧಿಕೃತ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. 19.9 ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ಮಾರ್ಗ, 16 ಸ್ಟೇಷನ್ಗಳು, ಮೊದಲ ಚಾಲಕರಹಿತ ರೈಲು, 19.6 ಕಿಲೋಮೀಟರ್ ಉದ್ದದ ಯೆಲ್ಲೋ ಲೈನ್ ಐಟಿ-ಬಿಟಿ ಉದ್ಯೋಗಿಗಳ ಕನಸಿನ ಕೂಸು. 16 ಮೆಟ್ರೋ ಸ್ಟೇಷನ್ಗಳು ಇದರಲ್ಲಿ ಬರುತ್ತೆ. ಚಾಲಕರಹಿತ ಟ್ರೈನ್ ಸಂಚಾರ ಮಾಡಲಿದೆ. ಸದ್ಯಕ್ಕೆ 3 ಚಾಲಕರಹಿತ ಟ್ರೈನ್ ಇದ್ದು 25 ನಿಮಿಷಕ್ಕೊಂದು ಸಂಚಾರ ಮಾಡುತ್ತೆ. ಈ ಭಾಗದಲ್ಲಿ 15 ಚಾಲಕ ರೈಲುಗಳ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಟ್ರೈನ್ಗಳು ಕೂಡ ಬರುತ್ತೆ. ಹಳದಿ ಮಾರ್ಗದಲ್ಲಿ ಬರುವ 16 ಮೆಟ್ರೋ ನಿಲ್ದಾಣಗಳ ಲಿಸ್ಟ್ ಕೂಡ ನಿಮ್ಮ ಮುಂದೆ ತೋರಿಸ್ತೀವಿ ನೋಡಿ. ಆರ್ವಿ ರಸ್ತೆ ಟು ಬೊಮ್ಮಸಂದ್ರ, ಆರ್ವಿ ರೋಡ್, ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, ಬಿಟಿಎಂ ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕುಡ್ಲುಗೇಟ್, ಸಿಂಗಸಂದ್ರ, ಹೊಸ ರೋಡ್, ಪರಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಫೌಂಡೇಶನ್, ಹುಸ್ಕೂರು ರೋಡ್, ಬಯೋಕಾನ್ ಹೆಬಗೋಡಿ, ಬೊಮ್ಮಸಂದ್ರ. ಹಸಿರು ಮಾರ್ಗದ ಪ್ರಯಾಣಿಕರಿಗೆ ಅನುಕೂಲ. 2 ವರ್ಷಗಳ ನಂತರ ಉದ್ಘಾಟನೆ. ಬೆಂಗಳೂರು ನಾಗರಿಕರಿಗೆ ಖುಷಿ. ಇನ್ನು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗಕ್ಕೆ ಒಂದಲ್ಲ ಒಂದು ವಿಘ್ನ ಎದುರಾಗಿತ್ತು. ಮೆಟ್ರೋ ಕಾರ್ಯ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿದ್ದರೂ ಬೋಗಿಗಳ ಸಮಸ್ಯೆಯಿಂದ ಉದ್ಘಾಟನೆ ವಿಳಂಬ ಆಗುತ್ತಲೇ ಇತ್ತು. ಆದರೆ ಈಗ ಮುಹೂರ್ತ ಕೂಡಿ ಬಂದಿದೆ. ಹೊಸ ಮಾರ್ಗ ಉದ್ಘಾಟನೆಯಿಂದ ಬಹಳಷ್ಟು ಅನುಕೂಲವಾಗಲಿದೆ. ಹಸಿರು ಮಾರ್ಗದಲ್ಲಿ ಪ್ರಯಾಣಿಸುವವರು ಆರ್ವಿ ರಸ್ತೆಯಿಂದ ಸಂಚಾರವನ್ನು ಮುಂದುವರಿಸಬಹುದು. ಜಯದೇವ ಆಸ್ಪತ್ರೆ, ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಸಿಕ್ಕಿರುವುದರಿಂದ ಪ್ರಯಾಣಿಕರು ಕೂಡ ಖುಷಿಯಾಗಿದ್ದಾರೆ. ಟ್ರಾಫಿಕ್ ಇಂದ ಚೂರು ನಮಗೆ ಪ್ರಾಬ್ಲಮ್ ಇಲ್ಲ, ಬೇಗ ಹೋಗ್ಬೋದು. ಮತ್ತೆ ಎಲ್ಲೋ ಲೈನಲ್ಲಿ ಅಂದರೆ ಆ ಕಡೆ ಫುಲ್ ಟ್ರಾಫಿಕ್ ಇರುತ್ತೆ, ಅದರಿಂದ ಚೂರು ಇದು ಆಗ್ಬೋದು, ಈಸಿ ಆಗ್ಬೋದು ಅಂತ ಅಷ್ಟೇ. ಬಸ್ಸಲ್ಲಿ ಹೋಗುವ ಟೈಮಲ್ಲಿ ಮೆಟ್ರೋದಲ್ಲಿ ಬೇಗ ಹೋಗಿ ಬರ್ಬೋದು. ಈಗ ಓಪನ್ ಆದರೆ ಚಾನ್ಸ್. ಹಾಂ ಸರ್, ತುಂಬ ಖುಷಿ ಇದೆ. ನಾವು 2 ಇಯರ್ಸ್ ವೆಯ್ಟ್ ಮಾಡಿದ್ವಿ ಕಾಲೇಜ್ಗೆ ಹೋಗುವಾಗ. ನಾವು ಬೊಮ್ಮನಹಳ್ಳಿಯಲ್ಲಿ ಓದಿದ್ದು. ಸೊ ಅವಾಗಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಾಲೇಜಿಗೆ ಓಡಾಡೋಕ್ಕೆ. ನಾನು ಅದೇ ರೂಟಲ್ಲೇ ಇರೋದು, ಸೊ ಹಂಗಾಗಿ ಈಸಿ ಅನ್ಸುತ್ತೆ. ಆ್ಯಕ್ಚುಲಿ ನಾವು ಅಲ್ಲೇ ಓದಿದ್ದು MBA 2 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಓಪನ್ ಆಗ್ತಿದೆ. ಅಟ್ಲೀಸ್ಟ್ ನಮಗೆ ಅಲ್ದಿದ್ರು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಖುಷಿ ಇದೆ. ಅಂತೂ ಅದೇ ಕಾಲ ಕೂಡಿ ಬಂದಿದೆ ಅಂತ ಹೇಳ್ತಿರಲ್ಲ, ಅದೇ ಥರ ಒಂದು ಓಪನಿಂಗ್ ಇದಿರೋದಾಗ ಖುಷಿ ಆಗ್ತದೆ. ಹಾಂ ಹೌದು, ಮೆಟ್ರೋ ಜನಗಳಿಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದೆ, ಅದು ಖುಷಿ ವಿಚಾರನೇ, ಅದರಲ್ಲಿ ಬೇರೆ ಮಾತಿಲ್ಲ. ಹಾಂ ಹೌದು, ಅವು ಐಟಿ-ಬಿಟಿ ಉದ್ಯೋಗಿಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದು ಖುಷಿನೇ, ಅದರಲ್ಲಿ ಬೇರೆ ಮಾತಿಲ್ಲ ಅಷ್ಟೇ. 3ನೇ ಹಂತದ ಮೆಟ್ರೋಗೂ ಪ್ರಧಾನಿ ಶಂಕುಸ್ಥಾಪನೆ. ಬೆಂಗಳೂರಿಗೆ ಆಗಲಿದೆ ಮತ್ತಷ್ಟು ಅನುಕೂಲ. ಹಳದಿ ಮಾರ್ಗದ ಉದ್ಘಾಟನೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ. ಜೆಪಿ ನಗರದ 4ನೇ ಹಂತದಿಂದ ಕೆಂಪಾಪುರ ಮತ್ತು ಹೊಸಳ್ಳಿ ಟು ಕಡಬಗೆರೆವರೆಗೂ ಕೂಡ 2 ಕಾರಿಡಾರ್ಗಳ ಮೆಟ್ರೋ ನಿರ್ಮಾಣ ಆಗಲಿದೆ. ಒಟ್ಟಾರೆ ಕೊನೆಗೂ ಮೆಟ್ರೋ ಹಳದಿ ಮಾರ್ಗ ಓಪನ್ ಆಗ್ತಿದ್ದು ಬೆಂಗಳೂರಿಗರು, ಅದರಲ್ಲೂ ಬೆಂಗಳೂರು ದಕ್ಷಿಣ ಭಾಗದ ಜನರಿಗೆ ತುಂಬ ಅನುಕೂಲವಾಗ್ತಾ ಇದೆ. ಹಳದಿ ಮಾರ್ಗ ಓಪನ್ ಆದ ಬಳಿಕ ಸೆಂಟರ್ ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಟ್ರಾಫಿಕ್ ಕಡಿಮೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕುಡ್ಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.